ಇನ್ನು ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ವಿಚಾರ ಬೆಳಕಿಗೆ ಬಂತೋ, ಯಾವಾಗ ರಾಜ್ಯಪಾಲರು ತನಿಖೆಗೆ ಅಸ್ತು ಅಂದ್ರೋ, ಇದಕ್ಕೆ ಕೌಂಟರ್ಗೆ ಕಾಂಗ್ರೆಸ್ ಪಕ್ಷ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದ್ದು ಎನ್ನಲಾದ ಹಗರಣ, ಆ ಹಗರಣದ ದಾಖಲೆಗಳನ್ನ ಕೂಡ ಸಂಗ್ರಹ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಇದಕ್ಕೆ ಸಂಬಂಧಪಟ್ಟ ಒಂದು ವರದಿ ನಿಮ್ಮ ಮುಂದೆ. ದಳಪತಿ ಸಿಲುಕಿಸಲು ಸದ್ದಿಲ್ಲದೆ ಕೈ ಸಿದ್ಧತೆ. ಮೂಡಾ ಹಗರಣವೀಗ ಸರ್ಕಾರ ವರ್ಸಸ್ ಗವರ್ನರ್ ಎನ್ನುವ ಸಂಘರ್ಷದ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರ ಸಾರಿದೆ. ಸದ್ಯ ರಾಜ್ಯಪಾಲರಿಗೆ ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿ ಪರಿಶೀಲಿಸುವಂತೆ ಮನವಿ ಮಾಡಿದೆ. ಈ ಮಧ್ಯೆ ಕುಮಾರಸ್ವಾಮಿ ವಿರುದ್ಧ ಎಲ್ಲಾ ಹಗರಣಗಳನ್ನು ರೀಓಪನ್ ಮಾಡ್ತಾ ಇದ್ದು, ಹೀಗಾಗಿ ಎಲ್ಲಾ ದಾಖಲೆಗಳ ಸಂಗ್ರಹ ಮಾಡ್ತಾ ಇದೆಯಂತೆ. ಹೌದು, ಕುಮಾರಸ್ವಾಮಿ ವಿರುದ್ಧ ಸಂಡೂರು ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಗೆ ಸರ್ಕಾರ ಸಲಹೆ ನೀಡಿತ್ತು. ಎಸ್ಐಟಿಗೆ ಸಹ ಪತ್ರ ಬರೆದಿತ್ತು. ಸರ್ಕಾರದ ನಿರ್ಧಾರಕ್ಕೆ ಖಾರವಾಗಿ ಮಾತನಾಡಿದ ಕುಮಾರಸ್ವಾಮಿ, ಆ ಸಹಿ ನನ್ನದಲ್ಲ ಎಂದಿದ್ರು. ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅದು, ಅವ್ರಿಗೆ ಅದನ್ನೇ ಈಗ ಆಗಿರೋದು. ಗವರ್ನರು ಎಂಥದ್ದು ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ, ಈಗ ಗವರ್ನರು ಅದಕ್ಕೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ. ನಾನು ಇಲ್ಲಿಗಲ ಮಾಡಿ ನಂದೇನಾದ್ರು ತಪ್ಪಿದ್ರೆ ನಾನು ಇನ್ನೂ ಅದರಲ್ಲಿ ಕಾಂಟ್ರವರ್ಸಿ ಇದೆ. ನನ್ನ ಹತ್ರ ಫೈಲ್ ಬಂದಿದೆಯೋ ಇಲ್ವೋ ಅದು ಇನ್ನೂ ಪ್ರೂವ್ ಆಗಬೇಕದು, ಏನೇನು ಮಾಡಿದೆ ಅದರಲ್ಲಿ ಅಂತ ಹೇಳಿ. ಇದೀಗ ಇದೇ ಮಾತನ್ನ ಹಿಡಿದುಕೊಂಡು ದಳಪತಿಯನ್ನ ಹಣಿಯೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ. 2015ರಲ್ಲಿ ಹೈಕೋರ್ಟ್ ಕುಮಾರಸ್ವಾಮಿ ಸಲ್ಲಿಸಿದ ಅಫಿಡವಿಟ್ ಸೇರಿ ಇನ್ನಿತರೆ ದಾಖಲೆಯನ್ನ ಕ್ರೋಢೀಕರಣ ಮಾಡ್ತಿದೆ. ಒಂದ್ ಕಡೆ ಮೂಡಾ ಸಂಘರ್ಷ ಜೋರಾಗ್ತಿದ್ರೆ, ಇತ್ತ ಕುಮಾರಸ್ವಾಮಿ ಅವರನ್ನ ಕುಗ್ಗಿಸೋದಕ್ಕೆ ಸರ್ಕಾರ ಗಣಿ ಯುದ್ಧವನ್ನ ಶುರು ಮಾಡಿದೆ. ಹಗರಣದ ಕಹಾನಿ ತಿಳಿಯೋಕೆ 2 ಅತ್ಯಂತ ಪ್ರಮುಖವಾದ ಘಟ್ಟ ಅಥವಾ ಭಾಗಗಳು. ಈ ಮೂಡಾ ಹಗರಣ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯ್ತು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಈಗ ಆಲ್ರೆಡಿ ರಿಪಬ್ಲಿಕ್ ಕನ್ನಡ ಸತತವಾದ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಚಾರ ಶುರುವಾಗೋದು 1997ರಲ್ಲಿ. ಯಾವಾಗ ಮೂಡಾ ಕೆಸರೆ ಗ್ರಾಮದಲ್ಲಿದ್ದ ಭೂಮಿಯನ್ನ ನಾವು ಲೇಔಟ್ ಡೆವಲಪ್ ಮಾಡಲಿಕ್ಕೆ ಸ್ವಾಧೀನಪಡಿಸ್ಕೊಳ್ತೀವಿ ಅನ್ನೋ ನೋಟಿಫಿಕೇಶನ್ ಹೊರಡಿಸ್ತು. ಆಗಿನಿಂದ ಪ್ರಾರಂಭವಾಯಿತು ಗೋಜಲ್. 1997 ಯಾವಾಗ ನೋಟಿಫಿಕೇಶನ್ ಹೊರಡಿಸಲಾಯಿತು, ಆಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದವರು, ಹಣಕಾಸು ಸಚಿವರಾಗಿದ್ದವರು ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾಗಿ ಮಾರನೇ ವರ್ಷ 1998ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಮೂಡಾ. ದೇವರಾಜ್ ಅವರು ಅಪ್ಲಿಕೇಶನ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಭೂಮಿಯನ್ನು ಕೈಬಿಟ್ವಿ ಅನ್ನೋದು ಮೂಡಾದ ವಾದ. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು DCM ಹಾಗೆ ಹಣಕಾಸು ಸಚಿವರಾಗಿದ್ದರು. ನೋಟಿಫೈ ಆದಾಗ, ಡಿನೋಟಿಫೈ ಆದಾಗ JH ಪಟೇಲ್ರ ಸಂಪುಟದಲ್ಲಿ DCM ಹಾಗೆ ಹಣಕಾಸು ಸಚಿವರಾಗಿದ್ದರು ಸಿದ್ದರಾಮಯ್ಯ. ಇನ್ನು 2001ರಲ್ಲಿ ವಸತಿ ಉದ್ದೇಶಕ್ಕಾಗಿ ನಿವೇಶನ ಮಾಡಲಾಯಿತು. ಇದನ್ನ ಖುದ್ದು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರೇ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. 2001ನೇ ಇಸ್ವಿಯಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಈ ಜಾಗವನ್ನ ಮೂಡಾ ವಶಕ್ಕೆ ಪಡೆದು ಅಲ್ಲಿ ಲೇಔಟ್ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿದ್ದಾರೆ ಪಾರ್ವತಮ್ಮನವರು ಅನ್ನೋದಕ್ಕೆ ಸಾಕ್ಷಿಯಾಗಬಲ್ಲ ಕೆಲ ದಾಖಲೆಗಳಿದೆ. RTIನಿಂದ ಪಡೆದಿರುವ ದಾಖಲೆಗಳು. ಇನ್ನು 2004ರಲ್ಲಿ ಭೂಮಿಯನ್ನು ಖರೀದಿ ಮಾಡ್ತಾರೆ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ. 2004ರಲ್ಲಿ ಈ ಜಾಗ ಮುಖ್ಯಮಂತ್ರಿಗಳ ಕುಟುಂಬಸ್ಥರ ಬಳಿ ಬಂದಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ಹಣಕಾಸು ಸಚಿವರಾಗೇ ಇದ್ರು. ಆದರೆ ಧರ್ಮಸಿಂಗ್ ಸಚಿವ ಸಂಪುಟದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೆ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಸಿದ್ದರಾಮಯ್ಯನವರು. ಇನ್ನು 2005ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯನವರ ಭಾಮೈದ ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೆ ಹಾಕ್ಕೊಳ್ತಾರೆ. ಆಗಲೂ ಕೂಡ ಸಿದ್ದರಾಮಯ್ಯನವರು DCM ಹಾಗೆ ಹಣಕಾಸು ಸಚಿವರು. ಈವರೆಗೂ ಸಿದ್ದರಾಮಯ್ಯನವರಿಗೆ ಸ್ವಜನ ಪಕ್ಷಪಾತ ಮಾಡಿರುವ ಆರೋಪ ಸುತ್ತಕೊಳ್ತಲೇ ಇದೆ. 2010ರಿಂದ ಸಿದ್ದರಾಮಯ್ಯನವರ ಕುಟುಂಬಕ್ಕೇನೆ ನೇರವಾಗಿ ಈ ಭೂಮಿ ಬರುತ್ತೆ. ಅವರ ಪತ್ನಿ ಹೆಸರಿಗೆ ದಾನ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ. 2010ರಲ್ಲಿ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ದಾನ ಪಡೆದ ಸಂದರ್ಭದಲ್ಲಿ. ಇನ್ನು 2014ರಲ್ಲಿ ಪರಿಹಾರಕ್ಕಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಅರ್ಜಿ ಹಾಕ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿದ್ದ ನಿಯಮ 40-60
ಆದರೆ 50-50 ಅನುಪಾತದಲ್ಲಿ ಪರಿಹಾರ ನೀಡಬೇಕು ಅನ್ನೋ ನಿಯಮ ಬದಲಾಗತ್ತೆ. ಯಾವಾಗ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ವಿಜಯನಗರ 3ನೇ ಹಂತದಲ್ಲಿ 14 ಸೈಟ್ಗಳನ್ನು ನೀಡಲಾಗತ್ತೆ ಪರಿಹಾರಾರ್ಥವಾಗಿ. ಆಗ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಶಾಸಕರಾಗಿದ್ದರು, ಮೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡ ಹಂತ ಹಂತವಾಗಿ ದಾಖಲೆಗಳ ಸಹಿತ ನಿಮ್ಮ ಮುಂದಿಟ್ಟಿದೆ. 29ನೇ ತಾರೀಕು ಇದೇ ವಿಚಾರ ರಾಜ್ಯಪಾಲರು ತನಿಖೆಗೆ ನೀಡಿರುವ ಆದೇಶವನ್ನು ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ಇದರ ವಿಚಾರಣೆಯನ್ನ ಕೋರ್ಟ್ 29ನೇ ತಾರೀಕು ಕೈಗೆತ್ತಿಕೊಳ್ಳಲಿದೆ. ಮತ್ತೊಮ್ಮೆ ಕಾದ್ ನೋಡೋಣ ಅಲ್ಲಿವರೆಗೂ ಏನೆಲ್ಲ ಆಗತ್ತೆ ಈ ಪ್ರಕರಣ ಅಂತ ಹೇಳಿ. ಸತ್ಯವಂತ, ಸಚ್ಚಾರಿತ್ರ, ಗುಣವಂತ ಇತ್ಯಾದಿ ಪದಗಳನ್ನು ನಾವು ಈಗಷ್ಟೇ ದರ್ಶನ್ ಅವರ ಜೊತೆಗಿದ್ದ ಫೋಟೋದಲ್ಲಿ, ವೈರಲ್ ಆಗಿರುವ ಫೋಟೋದಲ್ಲಿ ಜೊತೆಗಿದ್ದ ಸಹ ಆರೋಪಿಗಳು, ಬಹುಶಃ ಇವರನ್ನ ಸಹವಾಸಿಗಳು ಅಂತ ಹೇಳ್ಬೋದೇನೋ, ಜೈಲಿನಲ್ಲಿ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಇವರಿಗೆ ಪದವನ್ನು ಬಳಕೆ ಮಾಡ್ತಿದ್ವಿ. ಬಟ್ ನಮ್ಮ ರಾಜಕೀಯ ವಲಯದಲ್ಲೂ ಕೂಡ ಇಂಥದ್ದೇ ಹೇಳಿಕೆಗಳು, ನಾನು ಸತ್ಯ ಹರಿಶ್ಚಂದ್ರ, ನಾನು ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋನಲ್ಲ, ಈ ರೀತಿಯ ಹೇಳಿಕೆಗಳನ್ನು ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಬಾಯಿನಲ್ಲೂ ಕೇಳಿದ್ವಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಅನೇಕ ದಾಖಲೆಗಳನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಒಟ್ಟು 6 ಫೈಲ್ಸ್, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 6 ಫೈಲ್ಸ್ಗಳನ್ನು, 6 ಅತ್ಯಂತ ಪ್ರಮುಖವಾದ ದಾಖಲೆ ಹಾಗೆ ಮಾಹಿತಿಯನ್ನು ಇದುವರೆಗೂ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ, ಅಂದರೆ ರಾಜ್ಯದ ಜನರ ಮುಂದಿಟ್ಟಿದೆ. ನಾವು ಕೇಳಿಲ್ಲ, ಮೂಡಾದವರೇ ಸೈಟ್ ಕೊಟ್ಟರು ಅಂತ ಹೇಳಿದ ಮುಖ್ಯಮಂತ್ರಿಗಳ ಹೇಳಿಕೆ ಸುಳ್ಳು. ಮುಖ್ಯಮಂತ್ರಿಗಳ ಪತ್ನಿಯೇ ಕೇಳಿದ್ದಾರೆ ಎನ್ನಲಾದ ಪತ್ರ ಲಭ್ಯವಾಗಿದೆ. ಅದರಲ್ಲಿ ಇಂಥದ್ದೇ ಜಾಗ ಕೇಳಿದ್ರು ಅನ್ನೋದನ್ನು ವೈಟ್ನರ್ನಲ್ಲಿ ಮಾರ್ಕ್ ಮಾಡಲಾಗಿದೆ. ಹಾಗೆ ಇದ್ದ 40-60 ಅನುಪಾತದ ನಿಯಮವನ್ನ ಕೂಡ ಮುಖ್ಯಮಂತ್ರಿಗಳ ಪತ್ನಿ ತಿರಸ್ಕರಿಸಿದ್ರು. 50-50 ಅನುಪಾತದಲ್ಲಿ ಸೈಟನ್ನು ನೀಡಬೇಕು ಅನ್ನೋ ನಿರ್ಧಾರ ಕೈಗೊಂಡ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇದ್ರು. ಹೀಗೆ ಬ್ಯಾಕ್ ಟು ಬ್ಯಾಕ್ ದಾಖಲೆಗಳನ್ನು, ಅಧಿಕೃತ ದಾಖಲೆಗಳು, ಯಾಕಂದರೆ ಈ ದಾಖಲೆಗಳು ಲಭ್ಯವಾಗಿರೋದು ದೂರುದಾರರಿಂದ ಅಲ್ಲ, RTI ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲೇ ಲಭ್ಯವಾದ ದಾಖಲೆಗಳ ಮೂಲಕ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಅತ್ಯಂತ ಮಹತ್ವದ ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ವಿ. ಇಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿರುವ ಆ 6 ಫೈಲ್ಸ್ಗಳ ಸಂಕ್ಷಿಪ್ತ ಮಾಹಿತಿ ಈ ವರದಿಯಲ್ಲಿ. ಟ್ರೇಲರ್ ಬಳಿಕ ಎಂದು ಕಂಪ್ಲೀಟ್ ಪಿಕ್ಚರ್. ರಿಪಬ್ಲಿಕ್ನ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಮೂಡಾ ಕರ್ಮಕಾಂಡದ 6ನೇ ಫೈಲ್ ರಿಲೀಸ್. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಸ್ಕ್ಯಾಮ್ ಬಗ್ಗೆ ದಿನಕ್ಕೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ದಾಖಲೆ ಸಮೇತ ಬ್ರೇಕ್ ಮಾಡ್ತಿದ್ದೀವಿ. ನಮ್ಮ ವರದಿಯಿಂದ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇಲ್ಲಿ ತನಕ 5 ಸೂಪರ್ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನು ರಿಲೀಸ್ ಮಾಡಿದ್ದೇವೆ. ಇದೀಗ 6ನೇ ಫೈಲ್ ರಿಲೀಸ್ ಮಾಡ್ತಿದ್ದೇವೆ. ಈ 6ನೇ ಫೈಲ್ನಲ್ಲಿ ಏನಿದೆ ಗೊತ್ತಾ? ಮಾಹಿತಿ ಹಕ್ಕು ಕಾಯ್ದೆ ಅಡಿ ದೇವನೂರು ಬಡಾವಣೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು. ಹೀಗಿದ್ದು ವಿಜಯನಗರ 3ನೇ ಹಂತದಲ್ಲಿ ಸೈಟ್ ಕೊಟ್ಟಿದ್ದು ಯಾಕೆ? ಈ ರೀತಿಯಾದಂಥ ಅನುಮಾನ RTI ಮಾಹಿತಿ ನೋಡಿದ ಮೇಲೆ ಮೂಡಿದೆ. ದೇವನೂರು ಬಡಾವಣೆಯ ಖಾಲಿ ಸೈಟ್ ಬಗ್ಗೆ RTI ಮಾಹಿತಿ ನೀಡಿದೆ. ಜೂನ್ 18, 2024 ತನಕ ಖಾಲಿ ಇರುವ ಸೈಟ್ಗಳ ಮಾಹಿತಿ ಲಭ್ಯವಾಗಿದೆ. ಬೇರೆ ಬೇರೆ ಅಳತೆಯ 100 ಸೈಟ್ಗಳು ಅಲ್ಲಿವೆ. ಈ ಎಕ್ಸ್ಕ್ಲೂಸಿವ್ ಮಾಹಿತಿ RTIಯಲ್ಲಿ ಸಿಕ್ಕಿದೆ. ಹೌದು, ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು. ಸಿಎಂ ಪತ್ನಿಗೆ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ನೀಡಬೇಕಿತ್ತು. ದೇವನೂರು 3ನೇ ಹಂತ ಕೂಡ ಸಮಾನಾಂತರ ಲೇಔಟ್. ಆದರೆ ದೇವನೂರು 3ನೇ ಹಂತದಲ್ಲಿ ಸೈಟ್ ಕೊಡದೆ ವಿಜಯನಗರ 3ನೇ ಹಂತದಲ್ಲಿ ಸೈಟ್ ನೀಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಮೂಡಾ ಕೇಸ್ ಮತ್ತಷ್ಟು ಉರುಳಾಗ್ತಿದ್ದು, ಈ ಎಲ್ಲ ಪ್ರಶ್ನೆಗಳಿಗೆ ಮೂಡಾ ಹಾಗೂ ಸಿಎಂ ಉತ್ತರ ಕೊಡ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.